ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಕೆ ವಿತ್ ಸುಪ್ರಜಾ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಸರಳವಾದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ಸರಣಿಯ ಮೊದಲ ಪ್ರಶ್ನೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಎಲ್ಲಿ? ಆಯ್ಕೆಗಳು: ಎ ಬೆಂಗಳೂರು, ಬಿ ದೆಹಲಿ, ಸಿ ಡೆಹ್ರಾಡೂನ್, ಡಿ ಪುಣೆ. ಸರಿಯಾದ ಉತ್ತರ ಸಿ ಡೆಹ್ರಾಡೂನ್. ನಿಮ್ಮ ಎರಡನೇ ಪ್ರಶ್ನೆ, ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಆಯ್ಕೆಗಳು: ಎ ಡಿಸೆಂಬರ್ 2, ಬಿ ಜನವರಿ 2, ಸಿ ಮಾರ್ಚ್ 2, ಡಿ ಆಗಸ್ಟ್ 2. ಸರಿಯಾದ ಉತ್ತರ ಎ ಡಿಸೆಂಬರ್ 2. ಮೂರನೆಯ ಪ್ರಶ್ನೆ, ಪರ್ವತ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಯ್ಕೆಗಳು ಹೀಗಿವೆ: ಎ ಭೂತಾನ್, ಬಿ ನೇಪಾಳ, ಸಿ ಮಯನ್ಮಾರ್, ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಬಿ ನೇಪಾಳ. ನಾಲ್ಕನೇ ಪ್ರಶ್ನೆ, ಪ್ರಸ್ತುತ ಕೊಹಿನೂರ್ ವಜ್ರ ಯಾವ ದೇಶದಲ್ಲಿದೆ? ನಿಮ್ಮ ಆಯ್ಕೆಗಳು: ಎ ಫ್ರಾನ್ಸ್, ಬಿ ಜರ್ಮನಿ, ಸಿ ಇಟಲಿ, ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಡಿ ಇಂಗ್ಲೆಂಡ್. ಐದನೆಯ ಪ್ರಶ್ನೆ, ವಿಶ್ವಪ್ರಸಿದ್ಧವಾದ ಬುಲಂದ್ ದರ್ವಾಜಾ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಯ್ಕೆಗಳು: ಎ ಮಧ್ಯಪ್ರದೇಶ, ಬಿ ಉತ್ತರ ಪ್ರದೇಶ, ಸಿ ಆಂಧ್ರ ಪ್ರದೇಶ, ಡಿ ರಾಜಸ್ಥಾನ. ಸರಿಯಾದ ಉತ್ತರ ಬಿ ಉತ್ತರ ಪ್ರದೇಶ. ನಿಮ್ಮ ಆರನೇ ಪ್ರಶ್ನೆ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಕೃತಿಯ ಕರ್ತೃ ಯಾರು? ಆಯ್ಕೆಗಳು ಹೀಗಿವೆ: ಎ ಸರ್ ಎಂ ವಿಶ್ವೇಶ್ವರಯ್ಯ, ಬಿ ಯು ಆರ್ ಅನಂತಮೂರ್ತಿ, ಸಿ ಅಬ್ದುಲ್ ಕಲಾಂ, ಡಿ ಶಿವರಾಮ್ ಕಾರಂತ್. ಸರಿಯಾದ ಉತ್ತರ ಎ ಸರ್ ಎಂ ವಿಶ್ವೇಶ್ವರಯ್ಯ. ಏಳನೆಯ ಪ್ರಶ್ನೆ, ತಾಜ್ ಮಹಲ್ ಯಾವ ನದಿಯ ದಂಡೆ ಮೇಲಿದೆ? ಆಯ್ಕೆಗಳು: ಎ ಬ್ರಹ್ಮಪುತ್ರ ನದಿ, ಬಿ ಗಂಗಾ ನದಿ, ಸಿ ಯಮುನಾ ನದಿ, ಡಿ ಸಿಂಧೂ ನದಿ. ಸರಿಯಾದ ಉತ್ತರ ಸಿ ಯಮುನಾ ನದಿ. ಎಂಟನೆಯ ಪ್ರಶ್ನೆ, ಕಾಕನಕೋಟೆ ಈ ಜನಪ್ರಿಯ ನಾಟಕದ ಕರ್ತೃ ಯಾರು? ಆಯ್ಕೆಗಳು ಹೀಗಿವೆ: ಎ ದಾರಾ ಬೇಂದ್ರೆ, ಬಿ ವಿಕ್ರು ಗೋಕಾಕ್, ಸಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಡಿ ಡಿ ವಿ ಜಿ. ಸರಿಯಾದ ಉತ್ತರ ಸಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಒಂಬತ್ತನೆಯ ಪ್ರಶ್ನೆ, ಕೇಸರಿಯನ್ನು ಉತ್ಪಾದಿಸುವ ಭಾರತದ ಏಕೈಕ ರಾಜ್ಯ ಯಾವುದು? ಆಯ್ಕೆಗಳು: ಎ ಕೇರಳ, ಬಿ ಜಮ್ಮು ಕಾಶ್ಮೀರ, ಸಿ ಕರ್ನಾಟಕ, ಡಿ ಉತ್ತರ ಪ್ರದೇಶ.
ಸರಿಯಾದ ಉತ್ತರ ಬಿ ಜಮ್ಮು ಕಾಶ್ಮೀರ. ಕೊನೆಯ ಪ್ರಶ್ನೆ, ವೈದೇಹಿ ಇದು ಕೆಳಕಂಡ ಯಾರ ಕಾವ್ಯನಾಮವಾಗಿದೆ? ಆಯ್ಕೆಗಳು ಹೀಗಿವೆ: ಎ ವಸುಂಧರಾ ಭೂಪತಿ, ಬಿ ನಾಗಮಣಿ ಎಸ್ ರಾವ್, ಸಿ ಭಾನು ಮುತ್ತಕ್, ಡಿ ಜಾನಕಿ ಶ್ರೀನಿವಾಸಮೂರ್ತಿ. ಸರಿಯಾದ ಉತ್ತರ ಡಿ ಜಾನಕಿ ಶ್ರೀನಿವಾಸಮೂರ್ತಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.